ಅಳೆದು ತೂಗಿ ವಿಪರೀತ ಚರ್ಚೆಗಳ ನಂತರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ದೇಶವ್ಯಾಪಿ 39 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಆಖೈರುಗೊಳಿಸಿದೆ. ಈ ಮೊದಲ ಪಟ್ಟಿಯಲ್ಲಿ ಕರ್ನಾಟಕ, ದೆಹಲಿ, ಛತ್ತೀಸ್ಗಢ, ತೆಲಂಗಾಣ, ಲಕ್ಷದ್ವೀಪ, ಕೇರಳ, ಮೇಘಾಲಯ, ತ್ರಿಪುರ, ಮಣಿಪುರ ಸೇರಿ ಹಲವು ರಾಜ್ಯಗಳಿಗೆ ಸಂಬಂಧಿಸಿದ ಅಭ್ಯರ್ಥಿಗಳಿದ್ದಾರೆ. ಸಾಮಾನ್ಯ ವರ್ಗದ ಅಡಿಯಲ್ಲಿ 15, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರೆ ಹಿಂದುಳಿದ ಜಾತಿಗಳಲ್ಲಿ 24 ಅಭ್ಯರ್ಥಿಗಳಿಗೆ ಹಾಗೂ ಮೈನಾರಿಟಿ ಟಿಕೆಟನ್ನು ನೀಡಲಾಗಿದೆ. ಈ ಪೈಕಿ 12 ಜನ ಅಂದರೆ 39ರಲ್ಲಿ 12 ಮಂದಿ 50 ವರ್ಷಕ್ಕಿಂತ ಕೆಳಗಿದ್ದಾರೆ ಅಂತ ಹೇಳಿದ್ದಾರೆ. 8 ಅಭ್ಯರ್ಥಿಗಳ ವಯಸ್ಸು 60ರ ಒಳಗೆ, 12 ಉಮೇದುವಾರರ ವಯಸ್ಸು 70 ವರ್ಷ ಮೇಲೆ ಹೋಗಿದೆ. ಗೊತ್ತಿಲ್ಲ ಯಾಕೆ ಅದನ್ನು ಹೇಳಿದ್ದಾರೆ ಅಂತ. ಅಂದರೆ ನಮ್ಮ ಪಾರ್ಟಿ ಯೂತ್ಫುಲ್ ಆಗಿದೆ 39 ಜನರ ವಿಚಾರದಲ್ಲಿ ಅಂತಾನೋ ಏನೋ ಗೊತ್ತಿಲ್ಲ. 7 ಅಭ್ಯರ್ಥಿಗಳ ವಯಸ್ಸು 70ರಿಂದ 76ಕ್ಕೆ ಹೋಗಿದೆ. ಗೊಂದಲ ಇಲ್ಲದ ರಾಜ್ಯದ 7 ಕ್ಷೇತ್ರಗಳಿಗೆ ನಮ್ಮ ರಾಜ್ಯದಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಈ ಫೈನಲ್ ಮಾಡಿರುವ 7 ಜನರ ಪೈಕಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ಸಿಗೆ ಸೇರಿದ ಅಥವಾ ವಾಪಸ್ ಬಂದ ಮುದ್ದಹನುಮೇಗೌಡರಿಗೆ ಮೊದಲನೇ ಪಟ್ಟಿಯಲ್ಲೇ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಹಾಗೆ ತಡವಾಗಿ ಬಂದರೂ ಬೆಟರ್ ಸೀಟ್ ಸಿಗತ್ತೆ. ಇವರು ತಡವಾಗಿ ಬಂದಿರ್ಬೋದು, ಬೆಟರ್ ಸೀಟ್ ಸಿಕ್ತು, ಇಟ್ಸ್ ಆಲ್ ರೈಟ್. ಇನ್ನು DK ಸುರೇಶ್ ಸಂಸದ, ಏಕೈಕ ಸಂಸದ, ಅವರಿಗೆ ಹಾಲಿ ಅದನ್ನು ಕೊಡದೆ ಇನ್ಯಾವುದು ಕೊಡ್ತಾರೆ. 3 ಹೊಸ ಮುಖಗಳಿಗೆ ಕಾಂಗ್ರೆಸ್ ಈಗ ಮಣೆ ಹಾಕಿದೆ. ಯಾರು ಅಂತ ಆಮೇಲೆ ನೋಡೋಣ. ವಯನಾಡಿನಿಂದ ಈ ಮಧ್ಯೆ ರಾಹುಲ್ ಗಾಂಧಿ ಮರುಸ್ಪರ್ಧೆಯನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ಅಮೇಥಿಯಿಂದಲೂ, ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿಯಿಂದಲೂ ಸ್ಪರ್ಧಿಸಬಹುದು ಎನ್ನುತ್ತಿದ್ದಾರೆ. ಆದರೆ ಅವರಿನ್ನೂ ಉತ್ತರ ಪ್ರದೇಶದ ಪಟ್ಟಿಗೆ ಕೈಯೇ ಹಾಕಿಲ್ವಂತೆ. ಅದನ್ನೆಲ್ಲ ಆಮೇಲೆ ಮಾಡ್ತಾರಂತೆ ನಿಧಾನಕ್ಕೆ, ಯಾವುದೋ ಒಂದು ಡೇಟ್ ನೋಡ್ಕೊಂಡು. ಓಕೆ, ಎಸ್. ಹಿರಿಯ ಶಾಸಕರು, ಶಾಸಕರ ಅಭ್ಯರ್ಥಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಸರ್ವೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿದ್ದೀವಿ. 11ನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿಲಿದೆ. ಇನ್ನು ಕೆಲವು ಆಗಬೇಕಾಗಿತ್ತು, ಕೆಲವು ಸ್ಕ್ರೀನಿಂಗ್ ಕಮಿಟಿಲಿ ಕೆಲವು ಹೆಸರು ಇಟ್ಟಿರಲಿಲ್ಲ. 11ನೇ ತಾರೀಕು ಒಂದು ಶೇಪ್ ಬರ್ತದೆ. 7 ಕ್ಯಾಂಡಿಡೇಟ್ಗಳನ್ನು ಎಲ್ಲ ಗೆಲ್ತೀವಿ ನೋಡಿ. ರೈಟ್. ಅವ್ರವ್ರ ಸರ್ವೆ, ಅವ್ರವ್ರದ್ದು ಲೆಕ್ಕಾಚಾರಗಳು, ದಟ್ಸ್ ಸರಿ. ಆಲ್ಸೋ BJPಯವರು ಅವರವರ ಸರ್ವೆ, ಕಾಂಗ್ರೆಸ್ನವರು ಅವರವರ ಸರ್ವೆ, JDSನವರು ಅವರವರ ಸರ್ವೆ, ಅವರವರ ಸರ್ವೆ ಮಾಡ್ಕೊಳ್ಳಿ. ಜನ ಅಲ್ಟಿಮೇಟ್ಲಿ ಇವೆಲ್ಲವನ್ನು ನೋಡಿ ಸರ್ವೆ ಮಾಡಿ ಓಟ್ ಹಾಕೋತಾರೆ ಅವ್ರಿಗೆ ಬೇಕಾಗಿದ್ದ ರೀತಿ. ಪಟ್ಟಿ ಏನು ಕಾಂಗ್ರೆಸ್ದು? DK ಸುರೇಶ್ ಬೆಂಗಳೂರು ಗ್ರಾಮಾಂತರ, ಯಾವ ಸರ್ಪ್ರೈಸೂ ಇಲ್ಲ. ಕಾರಣ ಮಧ್ಯದಲ್ಲಿ ಒಂದು ಗಾಳಿ ಸುದ್ದಿ ಹಬ್ಬಿಸಲಾಗಿತ್ತು, ಅವ್ರು ನಾರ್ತ್ಗೆ ಹೋಗ್ಬಿಡ್ತಾರಂತೆ ಬೆಂಗಳೂರಿನಲ್ಲಿ ಅಂತೆಲ್ಲ. ಇದೆಲ್ಲ ಇಲ್ಲ. ದೇ ಆರ್ ಫೈಟಿಂಗ್ ಬ್ಯಾಕ್ ಅವ್ರ ಓಲ್ಡ್ ಕಾನ್ಸ್ಟಿಟ್ಯೂಯನ್ಸಿಯಿಂದ. ಮತ್ತು ಇದರ ಅನೌನ್ಸ್ಮೆಂಟಲ್ಲೂ ದೊಡ್ಡ ಗೋಜಲು ಅಚ್ಚರಿ ಇಲ್ಲ, ಬಿಕಾಸ್ ಅದು ಆಗಲೇಬೇಕಾಗಿದೆ. ಆಗದೆ ಇದ್ದಿದ್ದರೆ ಅಚ್ಚರಿ. ನಂಬರ್ 2 ಮುದ್ದಹನುಮೇಗೌಡರು, ಬಹುಶಃ ಸ್ಕ್ರೀನ್ ಮೇಲೂ ಅದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಮಕೂರು. ಮುದ್ದಹನುಮೇಗೌಡರು ಮೂಲ ಕಾಂಗ್ರೆಸ್ಸೇ, ಅದರಲ್ಲೇನು ಅನುಮಾನ ಇಲ್ಲ. ಸಂಸದರಾಗಿದ್ದು ಕಾಂಗ್ರೆಸ್ಸಿಂದಾನೆ. ಆದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಕಾಂಗ್ರೆಸ್ ಒಪ್ಪಂದದ ಆಧಾರದ ಮೇಲೆ JDSಗೆ ಬಿಟ್ಟುಕೊಡ್ತು. ಬಿಟ್ಟುಕೊಟ್ಟಾಗ ಅಲ್ಲಿ ದೇವೇಗೌಡರೇ ಸ್ಪರ್ಧೆಯಾದರು. ಆಗ ಮುದ್ದಹನುಮೇಗೌಡರಿಗೆ ಅಯೋಮಯ ಆಯಿತು. ಅದಾದ ನಂತರ ನಡೆದ ಹಲವಾರು ಬೆಳವಣಿಗೆಗಳನ್ನು ಅವರು BJP ಕೊಟ್ಟೋದ್ರು. ಈಗ ಅಲ್ಲೇನು ವರ್ಕೌಟ್ ಆಗಿಲ್ಲ ಅಥವಾ ಸರಿ ಹೋಗಿಲ್ಲ, ನನಗೇನು ವರ್ಕ್ ಆಗಲ್ಲ ಅದು ಅನ್ನೋ ಕಾರಣಕ್ಕೆ, ಅಥವಾ BJPಯವರು ಈ ಬಾರಿ ನೀನೇ ಅಭ್ಯರ್ಥಿ ತುಮಕೂರು ಅಂದ್ಬಿಟ್ಟಿದ್ರೆ ಇರ್ತಿದ್ರೇನೋ, ಆ ಥರದ ವಾತಾವರಣನೂ ಕಾಣಲಿಲ್ಲ. ಅಲ್ಲಿ ಕೇಳಬಂದಿದ್ದ ಹೆಸರು ಸೋಮಣ್ಣ ಹೆಸರು. ಹಾಗಾಗಿ ಅವರು ಯಾಕೂ ಬೇಡ ಇದು ರಿಸ್ಕು ಅಂತ ಹೇಳಿದ್ರು. ವಾಪಸ್ಸು ಮರಳಿ ಮನೆಗೆ ಅಂತ ಹೊರಟರು. ಒಂದಿಷ್ಟು ರೆಸಿಸ್ಟೆನ್ಸ್ ಇತ್ತು, ಅದನ್ನು ದಾಟಿದ್ರು, ಬಂದು ಕಾಂಗ್ರೆಸ್ ಮನೆಯೊಳಗೆ ಸೇರ್ಕೊಂಡ್ರು. ಈಗ ಅಲ್ಲಿ ಒಂದು ಕುರ್ಚಿನ ಕೊಟ್ಟರು. ಹಾಗಾಗಿ ಅವರು ಬಹು ಸಹಜವಾಗಿ ಆಯ್ಕೆ ಆಗಿದ್ದಾರೆ. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಇಲ್ಲಿ ಇದ್ದಂತಹ ಸಮಸ್ಯೆ, ಗೀತಾ ಶಿವರಾಜ್ ಕುಮಾರ್ ಇಳಿಬೇಕಾ ಇಳಿಬಾರ್ದಾ ಅಲ್ಲ. ಪಕ್ಷದ ಒಳಗಡೆ ಕೆಲವರಿಗೆ ಗೀತಾ ಶಿವರಾಜ್ ಕುಮಾರ್ಗಿಂತ ಅವರ ಸೋದರನೇ ಇಳಿಯಲಿ ಕೆಳಕ್ಕೆ ಅಂತ ಇತ್ತು. ಅದು ಆಗಿಲ್ಲ. ಹಾಗಾಗಿ ಅಂತಿಮವಾಗಿ ಅವರೇ ಕಣಕ್ಕೆ ಇಳಿದಿದ್ದಾರೆ. ಇದು ಅವರಿಗೆ 3ನೆಯ ಚುನಾವಣೆ.
2 ಬಾರಿ ಈಗ ಸೋತಿದ್ದಾರೆ. ಇದು 3ನೇಯ ಬಾರಿ. ಈ ಬಾರಿ ಏನು ಮಾಡುತ್ತೆ ಮತದಾರರು ಏನು ಮಾಡ್ತಾರೆ ಶಿವಮೊಗ್ಗೆಯಲ್ಲಿ ಗೊತ್ತಿಲ್ಲ. ಸಚಿವರ ಕೋಟಾದಿಂದ ಸೇಫ್ ಆದ್ರು ಮಧು ಅವರು ಕಂಟೆಸ್ಟ್ ಅದೇನು ಬೇಕಾದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಈಗ ಅಲ್ಟಿಮೇಟ್ಲಿ ಪೀಪಲ್ ವಿಲ್ ಹ್ಯಾವ್ ಟು ಡಿಸೈಡ್ ಅದನ್ನ. ಇನ್ನು ಮಂಡ್ಯ ಸ್ಟಾರ್ ಚಂದ್ರು, ಅವರ ಮೂಲ ಹೆಸರು ಬೇರೆ ಏನೋ ವೆಂಕಟರಮಣ ಗೌಡ ಆ ಥರ ಏನೋ ಬೇರೆ ಹೆಸರದು, ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಈ ಬಾರಿ ಮಂಡ್ಯನಲ್ಲಿ ವಿಚಿತ್ರವಾದ ಸನ್ನಿವೇಶ. ಅವ್ರ ಹತ್ರ ಸ್ಟ್ರಾಂಗ್ ಆಗಿ ನನಗೆ ಬೇಕೇ ಬೇಕು ಟಿಕೆಟ್ಟು ಅಂತ ನಿಲ್ಲೋ ಅಭ್ಯರ್ಥಿನೇ ಇರಲಿಲ್ಲ ಕಾಂಗ್ರೆಸ್ಸಲ್ಲಿ ಸರಿಯಾಗಿ. ಇದ್ದಿದ್ರಲ್ಲಿ ಚಲವರಾಯ ಸ್ವಾಮಿನ ಹಾಕಿಬಿಟ್ರೆ ಹೇಗೆ ಅಂತ ಒಂದು ಆಲೋಚನೆ ಇತ್ತು. ಅವರು ಅದರಿಂದ ಹೇಗಾದರೂ ಮಾಡಿ ಪಾರಾಗಬೇಕಿತ್ತು. ಅವರು ಒಂದು ಒಳ್ಳೆ ಅಭ್ಯರ್ಥಿ ಕರ್ಕೊಂಬಂದು ನಿಲ್ಲಿಸಿದ್ರು. ಹಾಗಾಗಿ ಬಚಾವಾಗಿದ್ದಂಗೆ ಇದೆ. ಇವ್ರಿಗೂ ಆಸೆ ಇತ್ತು, ಮೂಲ ಮಂಡ್ಯನವರೇ ಆಗಿದ್ದರಿಂದ, ಕಾಂಟ್ರಾಕ್ಟರ್ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಂಪನ್ಮೂಲದಲ್ಲಿ ಯಾವ ಕೊರತೆ ಇದ್ದಂಗಿಲ್ಲ. ಅದು ಬಹು ಸಹಜವಾಗಿ ಎಲ್ಲರಿಗೂ ಆಕರ್ಷಣೆಗೆ ಒಳಗಾಗಿರಬಹುದು. ಹಾಗಾಗಿ ಅವರನ್ನು ಅಲ್ಲಿಗೆ ತಂದಿದ್ದಾರೆ. ಅಷ್ಟು ಸುಲಭವಾಗಿ ಏಕಾಏಕಿ ಒಬ್ಬರನ್ನ ಯಾಕೆ ತರ್ತಾರೆ ಮಂಡ್ಯ ಅಂತ ಜಾಗದಲ್ಲಿ? ಕಾಂಗ್ರೆಸ್ಗೆ ಈ ಬಾರಿ ಕಳೆದ ಬಾರಿ JDSಗೆ ಇದ್ದಂತಹ ಒಂದು ಆತ್ಮವಿಶ್ವಾಸನೇ ತುಳುಕಾಡ್ತಿದೆ ಅಂತ ಕಾಣುತ್ತೆ. 8 ಕ್ಷೇತ್ರದ ಪೈಕಿ 7 ಕ್ಷೇತ್ರದಲ್ಲೋ 6 ಕ್ಷೇತ್ರದಲ್ಲೋ ನಾವೇ ಇದ್ದೀವಿ MLAಗಳು, ನಾವು ಯಾರನ್ನು ಹಾಕೊಂಬಂದ್ರು ಗೆಲ್ಲಿಸ್ಕೋತೀವಿ ಅಂತ ಕಳೆದ ಬಾರಿ JDSಗೆ ನಿಖಿಲ್ನ ನಿಲ್ಲಿಸಿದಾಗ ಇದ್ದಂತಹ ಆತ್ಮವಿಶ್ವಾಸ, ಅವ್ರದ್ದು ಆ ಆತ್ಮವಿಶ್ವಾಸ ತುಳುಕಿ ಕೊನೆಗೆ ಕೊಡ ಖಾಲಿ ಆಗೋಯ್ತು. ಇವ್ರದ್ದು ತುಳುಕಿ ಏನು ಖಾಲಿ ಆಗುತ್ತೋ ಗೊತ್ತಿಲ್ಲ, ಅಥವಾ ಆಗಲ್ವೋ ಗೊತ್ತಿಲ್ಲ, ನೋ ಐಡಿಯಾ, ವಾಟ್ ಎವರ್ ಇಟ್ ಈಸ್. ಹಾಸನ ಶ್ರೇಯಸ್ ಪಟೇಲ್ ಬೇಸಿಕಲಿ ಮೇಲ್ನೋಟಕ್ಕೆ ತೀರಾ ಪರಿಚಿತವಾದ ಹೆಸರು, ರಾಜ್ಯವ್ಯಾಪ್ತದಲ್ಲಿ ಇಲ್ಲದಿರಬಹುದು. ಆದರೆ ಹಾಸನದ ರಾಜಕೀಯವನ್ನು ಬಲ್ಲವರೆಲ್ಲರಿಗೂ ಈ ಹೆಸರು ಕೇಳಿದ ನಂತರ ಇದರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗತ್ತೆ. ದೀರ್ಘಕಾಲದ ದೇವೇಗೌಡರು ಮತ್ತು ಹೊಳೆನರಸೀಪುರದಲ್ಲಿ ಪುಟ್ಟಸ್ವಾಮಿ ಗೌಡರ ಕುಟುಂಬದ ರಾಜಕಾರಣ, ಸ್ಪರ್ಧಾತ್ಮಕ ರಾಜಕಾರಣದಲ್ಲಿ ಬಂದಿರುವಂತಹ ಕುಟುಂಬದ ವ್ಯಕ್ತಿ. ಅವರ ಮೊಮ್ಮಗ ಕಳೆದ ಬಾರಿ ಹೊಳೆನರಸೀಪುರದಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ರೇವಣ್ಣನವ್ರನ್ನ ಮೇಲೆ 3,000 ಚಿಲ್ಲರೆ ಓಟಲ್ಲೇನೋ ಸೋತಿದ್ರು. ಬಹುಶಃ ಕಾಂಗ್ರೆಸ್ ಹೀಗೆ ಲೆಕ್ಕ ಹಾಕಿದೆ ಅಂತ ಕಾಣುತ್ತೆ. ಸೋಲುವುದು ಗೆಲ್ಲೋದು ಎಲ್ಲ ಆಮೇಲಿನ ಪ್ರಶ್ನೆ. ಸದ್ಯಕ್ಕೆ ನಮಗೆ ಹಾಸನದಲ್ಲಿ ಒಂದು ಶಕ್ತಿ ಇದೆ, ನೋಡೋಣ, ಲೆಟ್ ಅಸ್ ಸಿ ಏನಾಗತ್ತೆ ಅಂತ. ಸಾಧ್ಯ ಆದರೆ ಒಂದು ಪ್ರಯೋಗ ಮಾಡಿಬಿಡ್ಬೇಕು ನಾವು. ಎರಡನೇದು, ಹಾಲಿ ಸಂಸದರ ಬಗ್ಗೆ ಒಂದಿಷ್ಟು ಏನೋ ಜನ ಬೇಜಾರು ಮಾಡ್ಕೊಂಡಿದ್ದಾರೇನೋ ವರದಿಗಳನ್ನು ನಮಗೇನಾದ್ರು ಲಾಭಕ್ಕೆ ಬಳಸ್ಕೊಳಕ್ಕಾಗ್ಬೋದಾ ಅನ್ನೋ ಲೆಕ್ಕಾಚಾರ ಇರಬಹುದು. ಅದು ಏನೇ ಇರಬಹುದು, ಈ ಫೈಟ್ ಮಾತ್ರ 3ನೇ ತಲೆಮಾರಿನ ಪೀಳಿಗೆಯ ಯುದ್ಧ ಇದು. ಅಂದರೆ ದೇವೇಗೌಡರು ಪುಟ್ಟಸ್ವಾಮಿಗೌಡರು ಫೈಟ್ ಮಾಡಿದ್ರು. ನಂತರ ಪುಟ್ಟಸ್ವಾಮಿಗೌಡರ ಪತ್ನಿ, ಅದಕ್ಕಿಂತ ಬೇಡ ಅಂದರೆ ಅವ್ರ ಮಗನದ್ದು ಸೊಸೆ ಎಲ್ಲ ಫೈಟ್ ಮಾಡಿದ್ರು ರೇವಣ್ಣವ್ರ ಜೊತೆ. ಈಗ ಅವರ ಮೊಮ್ಮಗ ದೇವೇಗೌಡರ ಮೊಮ್ಮಗನ ಜೊತೆ ಫೈಟ್ ಮಾಡಿದ್ರು. 3ನೇ ತಲೆಮಾರಿನ ಯುದ್ಧ. ಒಂದು ರೌಂಡ್ ರೇವಣ್ಣ ಅವ್ರ ಜೊತೆ ಫೈಟ್ ಆಯ್ತು. ಅದು 2ನೇ ಮತ್ತು 3ನೇ ತಲೆಮಾರು. ಈಗ ನಡೆಯೋದು 3ನೇ ತಲೆಮಾರೆ, ಎರಡೂ ನಡೆಯುತ್ತೆ. ಏನಾಗುತ್ತೆ ಗೊತ್ತಿಲ್ಲ. ವಿಜಯಪುರ ರಾಜು ಅಲಗೂರ ತಂದೆ GS ಗಡ್ಡದೇವರ ಮಠ, ಅವ್ರ ತಂದೆ ರಾಜು ಅಲಗೂರ ವಿಜಯಪುರ ತಾನೆ, ರಿಸರ್ವ್ಡ್ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಬಹುಶಃ ಇದಕ್ಕಿಂತ ಬೆಟರ್ ಕ್ಯಾಂಡಿಡೇಟ್ ನಮ್ಗೆ ಇಲ್ಲ ಅಂತ ಕಾಂಗ್ರೆಸ್ಗೆ ಅನಿಸಿರಬೇಕು. ಭಾಳ ಹೈ ಪ್ರೊಫೈಲ್ ನೇಮ್ ಅವ್ರ ಹತ್ರ ಯಾವುದೂ ಇರಲಿಲ್ಲ, ಹಾಗಾಗಿ ಇವ್ರನ್ನೇ ಉಳಿಸ್ಕೊಂಡಿದ್ದಾರೆ. ಹಾವೇರಿ ಆನಂದ ಸ್ವಾಮಿ ಗಡ್ಡದೇವರ ಮಠ, ಅದನ್ನೇ ಹೇಳಿದ್ದು, ಅವ್ರ ತಂದೆ ಗಡ್ಡದೇವರ ಮಠ 2 ಸರಿ ಶಾಸಕರಾಗಿದ್ದರು, ವೀರಶೈವಲಿಂಗಾಯತ ಸಮುದಾಯದವರು. ಏನದರಲ್ಲಿ ದೊಡ್ಡ ಒಂದು ಆಸಕ್ತಿ ಇರಬಹುದಾದ್ದೇನು ಹಾವೇರಿ ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಮೈನಾರಿಟಿ ಅಂದರೆ ಮುಸ್ಲಿಮರು ತಮ್ಮ ಕೋಟಾದಡಿಯಲ್ಲಿ ಪಡೆಯುತ್ತಿದ್ದ ಒಂದು ಕ್ಷೇತ್ರ. ಅಂದರೆ ಲೋಕಸಭಾ ಚುನಾವಣೆ ಬಂತು ಅಂತಂದರೆ ಅವರು ಡಿಮಾಂಡ್ ಇಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದೇ ಇದೊಂದು 3-4 ಕಾನ್ಸ್ಟಿಟ್ಯೂನ್ಸಿ, ಲೈಕ್ ಬೆಂಗಳೂರಿನ ಮಕೇಂದ್ರ, ಹಾವೇರಿ, ಬೀದರ್, ಒಮ್ಮೆ ಮಧ್ಯದಲ್ಲೆಲ್ಲೋ ಗುಲ್ಬರ್ಗ ತಂದಿದ್ರು, ಅದು ಬಿಟ್ಟರೆ ಆ ಥರದ್ದು ಅವ್ರದ್ದು ಅದೇ ಇತ್ತು. ಆದರೆ ಅಲ್ಲಿ ಏನಾಗ್ತಿತ್ತು, ಮುಸ್ಲಿಮ್ಗಾದಾಗ ಬೇರೆ ಓಟ್ಗಳೆಲ್ಲ ಕನ್ಸಾಲಿಡೇಟ್ ಆಗ್ತಾ ಇತ್ತು, ಹಂಗಾಗಿ ಸೋಲ್ತಿದ್ರು ಅಂತ ಕಾಂಗ್ರೆಸ್ನ ಕೆಲವು ಒಳಗಡೆ ನಾಯಕರ ಲೆಕ್ಕಾಚಾರ, ಪರ್ಟಿಕ್ಯುಲರ್ಲಿ DK. ಹಾಗಾಗಿ ಈ ಬಾರಿ ವೀರಶೈವ ಲಿಂಗಾಯತರದಕ್ಕೆ ಕೊಟ್ಟು ಅಲ್ಲಿ ಮೈನಾರಿಟಿ ಮತ್ತು ಕುರುಬಾ ಓಟ್ ಇರೋದ್ರಿಂದ ಎರಡನ್ನು ಕನ್ಸಾಲಿಡೇಟ್ ಮಾಡೋಕ್ಕಾದರೆ BJPಯವರಿಗೆ ಟಕ್ಕರ್ ಕೊಡ್ಬೋದು ಅಂತ ಅವರ ರಾಜಕೀಯ ಲೆಕ್ಕಾಚಾರ ಇದ್ದಂಗೆ ಇದೆ. ಅದು ಆ ಪ್ರಮಾಣದಲ್ಲಿ ಹಾಗೆ ಕೆಲಸ ಮಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ
ಇಲ್ಲವ ಗೊತ್ತಿಲ್ಲ. ಇನ್ನು ಪ್ರಮುಖರು ಯಾರು ಈ 39ರಲ್ಲಿ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣವ. ಹಾಂ ಸರ್. ಓಕೆ, ರಾಹುಲ್ ಗಾಂಧಿ ಈಗಾಗಲೇ ನಾವು ಹೇಳಿದ್ವಿ, ವಾಯನಾಡು. ಕೆ ಸಿ ವೇಣುಗೋಪಾಲ್ ಕಳೆದ ಬಾರಿ ವಾಯನಾಡನ್ನು ಬಿಟ್ಕೊಟ್ಟಿದ್ದಂಥ ಕೆ ಸಿ ವೇಣುಗೋಪಾಲ್ ಖಾಲಿ ಓಡಾಡ್ಕೊಂಡಿದ್ದರು. ಆದರೆ ಈ ಬಾರಿ ಅವ್ರಿಗೂ ಒಂದು ಹಾಕಿದ್ದಾರೆ ಭಾರವನ್ನು. ಅಲಪುಜಾ ಅಂದರೆ ಕೇರಳದಲ್ಲಿ ಅಲ್ಲವ್ರು ಕಂಟೆಸ್ಟ್ ಮಾಡ್ತಾರೆ. ರಾಜಮೋಹನ್ ಉನ್ನಿತನ್ ಕಾಸರಗೋಡುಗೂ, ಭೂಪೇಶ್ ಬಘೇಲ್ ಮಾಜಿ ಮುಖ್ಯಮಂತ್ರಿ ಅವರು ರಾಜನಂದಗಾಂವ್ನಲ್ಲೂ, ಶಶಿ ತರೂರ್ ಕ್ಯೂರಿಯಾಸಿಟಿ ನಮಗೆ ತಿರುವನಂತಪುರದಿಂದ MP ಆಗಿದ್ದಂಥ ರಾಜೀವ್ ಚಂದ್ರಶೇಖರ್ ಅವ್ರನ್ನ ಸೇರಿಸ್ಬೇಕು. ಹಾಗೆ ನೋಡಿದ್ರೆ ಒಂದು ರೀತಿ ವಿಶ್ವಸಂಸ್ಥೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವ್ರ ಪಾಡ್ಗೆ ಅವ್ರು ಫಾರಿನಲ್ಲಿ ಓಡಾಡ್ಕೊಂಡು ಖುಷಿಯಾಗಿದ್ದರು ಪಾಪ ಅವರು. ಯಾವುದೋ ಒಂದು ಹಂತದಲ್ಲಿ ರಾಜಕಾರಣಕ್ಕೆ ಅಂತ ಬಂದಾಗ ನನ್ನ ಮೂಲ ಕೇರಳದಲ್ಲಿದೆ ಅಂತ ಹುಡುಕಿಕೊಂಡು ಹೋಗಿ ತಿರುವನಂತಪುರಕ್ಕೆ ಹೋಗಿ ಗೆದ್ದರು. 2 ಟರ್ಮ್ ಗೆದ್ದಿದ್ದಾರೆ, 3ನೇ ಟರ್ಮ್ ಏನಾಗುತ್ತೋ ಗೊತ್ತಿಲ್ಲ. ಅವರು ವಿರುದ್ಧವಾಗಿ ಹೋಗಿರುವ ವ್ಯಕ್ತಿ ಈಗ ರಾಜೀವ್ ಚಂದ್ರಶೇಖರ್ದು ಅದೇ ಪರಿಸ್ಥಿತಿ ಇದ್ದಂಗಿದೆ. ಪ್ರಪಂಚ ಎಲ್ಲ ತಿರುಗಾಡ್ಕೊಂಡು ಕರ್ನಾಟಕದಲ್ಲಿ ಮನೆ ಮಾಡಿಕೊಂಡು ಇಲ್ಲಿ ಅದರ ಕರ್ನಾಟಕದ ನಾನು ಪ್ರತಿನಿಧಿ ಎಂದೇ ಬಿಂಬಿಸಿಕೊಂಡು ಆನಂತರ ಕನ್ನಡಿಗನೇನೋ ಎಂಬುವಂಥ ಭ್ರಮೆಯನ್ನು ಹುಟ್ಟಿಸಿ ಅಂತಿಮವಾಗಿ ಅವರು ತಮ್ಮ ಮೂಲವನ್ನು ಕೇರಳದಲ್ಲೇ ಹುಡುಕಿಕೊಂಡಿದ್ದಾರೆ, ತಿರುವನಂತಪುರದಲ್ಲಿ. ಹಾಗಾಗಿ ಈಗ ಕೇರಳಿಗರು ಯಾರನ್ನ ಏನು ಮಾಡ್ತಾರೆ ಗೊತ್ತಿಲ್ಲ. ಕೆ ಸುಧಾಕರನ್ ಕಣ್ಣೂರು ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ. ಓಕೆ, ಎಸ್. ಅಂದರೆ ಇನ್ನೂ 2 ಕಾಂಗ್ರೆಸ್ನಲ್ಲಿ ನಿರೀಕ್ಷೆ ಇತ್ತು ಸರ್. ಕೊಡ್ತಾರೆ ಬಿಡ್ರಿ, 2 ಹಿಂಗೋ 2 ಹಂಗೋ ಬರುತ್ತೆ. ಏನು ನಿರೀಕ್ಷೆ ಏನೀಗ ಇನ್ನೂ ಚರ್ಚೆ ಮಾಡಿಬಿಟ್ರೆ ಚೇಂಜ್ ಮಾಡ್ತಾರಲ್ಲಿ ಇಲ್ವಲ್ಲ, ಮತ್ತೆ ಮಾಡಲಿ ಬಿಡ್ರಿ. ಇನ್ನು ಕರ್ನಾಟಕ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸಭೆ ಮುಗಿಸಿ ರಾಜ್ಯ ನಾಯಕರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮಾರ್ಚ್ 12 ಅಥವಾ 13ನೇ ತಾರೀಕು ನಡೆಯೋ ಸಿಇಸಿ ಸಭೆ ಬಳಿಕ 2ನೇ ಪಟ್ಟಿ ಪ್ರಕಟವಾಗಿದೆ. ಈ ಮಧ್ಯೆ ಅಮಿತ್ ಶಾ ನೇತೃತ್ವದಲ್ಲಿ ನಿನ್ನೆ ಮೊನ್ನೆ ನಡೆದ ಸಭೆಯ ಇನ್ಸೈಡ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸಭೆಯಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆಯೂ ಕನಿಷ್ಠ 10 ರಿಂದ 15 ನಿಮಿಷ ಚರ್ಚೆ ಮಾಡಿದ್ದಾರೆ. ರಾಜ್ಯ ನಾಯಕರದ್ದು ಒಂದು ಲೆಕ್ಕವಾದರೆ ಅಮಿತ್ ಶಾ ಅವರ ಕೈಯಲ್ಲಿರುವಂತಹ ಸರ್ವೆ ಲೆಕ್ಕನೇ ಬೇರೆ ಅಂತ ಹೇಳಲಾಗ್ತಿದೆ. 3ಕ್ಕಿಂತ ಹೆಚ್ಚು ಸಲ ಗೆದ್ದವರಿಗೆ ಪದೇ ಪದೇ ಯಾಕೆ ಅವಕಾಶ ಕೊಡಬೇಕು, ಹೊಸಬರಿಗೆ ಯಾಕೆ ಅವಕಾಶ ಕೊಡಬಾರದು ಅನ್ನೋ ಲೆಕ್ಕವನ್ನು ಅವರು ಕೇಳಿದ್ದಾರೆ. ಪ್ರಯೋಗದಿಂದ ಹೊಸ ಮುಖಗಳಿಗೆ ಅವಕಾಶ ಕೊಡಬಹುದಲ್ವಾ ಅನ್ನೋದು ಅಮಿತ್ ಶಾ ಅವರ ಪ್ರಶ್ನೆಯಾಗಿದೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಅರ್ಧ ಡಜನ್ ಅಚ್ಚರಿ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ ಮಣೆ ಹಾಕಬಹುದು ಅನ್ನೋ ಸುದ್ದಿಯೂ ಹಬ್ಬಿದೆ. ಆದರೆ ಇದು ವದಂತಿ ಅಷ್ಟೇ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಹಾವೇರಿ ಟಿಕೆಟ್ ಕೈತಪ್ಪುವ ಭೀತಿಯಲ್ಲಿರುವ ಕಾಂತೇಶ್ ಈಶ್ವರಪ್ಪ ಅವರು ಆಪ್ತರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಒತ್ತಡ ಹೇರ್ತಿದ್ದಾರಂತೆ. ಕಾರಣದಿಂದ ಆರೋಗ್ಯದ ಕಾರಣದಿಂದ ಸ್ಪರ್ಧೆ ಮಾಡಲ್ಲ. ಸೊ ಅವರೂ ಕೂಡ ಬದಲಾವಣೆ ಆಗುವಂತ ಒಂದು ಸ್ಥಿತಿ ಈ ಬಾರಿ ಇದೆ. ಸೊ ಆಲ್ಮೋಸ್ಟ್ ಆಲ್ ಒಂದು ಹಂತಕ್ಕೆ ಬಂದಿದೆ. ಯಾವುದು ಪ್ರಾಬ್ಲಮ್ಸ್ ಇದೆಯೋ ಆ ಪ್ರಾಬ್ಲಮ್ಸ್ ಇರೋಂಥ ಏರಿಯಾಗಳು ಮಾತ್ರ ಮತ್ತೊಂದ್ಸರಿ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಎಲ್ಲವೂ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಇತ್ಯಾದಿ ಚರ್ಚೆ ಆಗಿದೆ. ಟಿಕೆಟ್ ಇಲ್ಲ, ಎಲ್ಲವೂ ಊಹಾಪೋಹಗಳು. ಊಹಾಪೋಹಕ್ಕೆ ಉತ್ತರವನ್ನ ನಾನು ಕೊಡೋದಿಲ್ಲ. ಊಹಾಪೋಹಗಳಿಗೆ ಯಾವುದೇ ಉತ್ತರ ಇಲ್ಲ. ಇಡೀ ದೇಶದಲ್ಲಿ 4, 5, 8 ಸರ್ತಿ ಗೆದ್ದವರಿಗೂ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳಿಗೆ ಅರ್ಥ ಇಲ್ಲ. ಊಹಾನೋ ಪೋಹಾನೋ ಯಾವುದೋ ಒಂದು, ನೀವು ಅಚ್ಚರಿ ಕೊಡಬೇಡಿ ಅಂತ ಯಾವನೂ ಇಲ್ಲಿ ಹೇಳಿಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಹೀನಾಯ ಸೋಲಿಗೆ ಕಾರಣ ನಿಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ನುವೆ. ನಂಬರ್ 1, ಬಾಯಿಗೆ ಬಂದಂಗೆ ಲಾಟ್ರಿ ಟಿಕೆಟ್ ತೆಗೆದಂಗೆ ಕೊಟ್ರಿ. ಮಕಾಮೂತಿ ನೋಡದೆ ಮೇಲೆ ಕೆಳಗೆ ಲೆಕ್ಕ ಹಾಕದೆ ನಿಮ್ಮ ತೇವಲುಗಳನ್ನು ತೀರಿಸ್ಕೊಳ್ಳೋಕ್ಕೆ. ನಂಬರ್ 2, ಕಳೆದ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಒಂದು 15-20 ಸ್ಥಾನದಲ್ಲಿ ನೀವು ಸೋತಿದ್ದಿದ್ದು ನಿಮ್ಮ ಲೀಡರ್ಗಳ ಕಿತಾಪತಿಯಿಂದ. ಕ್ಯಾಂಡಿಡೇಟ್ಗಳು ವೀಕ್ ಆದರು, ಪ್ಲಸ್ ನಿಮ್ಮ ಲೀಡರ್ಗಳ ಆಂತರಿಕ ಕಿತಾಪತಿ, ನಾವು ದೊಡ್ಡವರು ಎಂದು ತೋರಿಸುವ ಹಮ್ಮು ಮತ್ತು ಬಿಮ್ಮು ಮತ್ತು ದಿಮಾಕು, ಕಾಲೆಳೆಯುವ ತಂತ್ರ, ಗುಪ್ತವಾಗಿ ಪಿತೂರಿ, ಅದು ಕಾರಣನೇ. ಅದಿಲ್ಲ ಅಂತಲ್ಲ. ಈ ಬಾರಿಯೂ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ತೋರಿಸಿ ಬಿಟ್ಟರೆ ನಾವು ಯಾರಿಗ ಬೇಕಾದರೂ ಕೊಟ್ಟು ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆ ಇದ್ದರೆ ಈ ಬಾರಿ ಹಂಗಾಗ್ಲಿಕ್ಕಿಲ್ಲ. ಯಾಕೆ ಸರ್? ಎಲ್ಲದೂ ಮೋದಿ ತೋರಿಸಿದ್ರೆ ಆಗಲ್ಲ. ನೀವು ಎಲ್ಲದಕ್ಕೂ ದಿ ಕ್ಯಾಂಡಿಡೇಟ್ ಆಲ್ಸೋ ಹ್ಯಾಸ್ ಟು ಬಿ ಪ್ರಾಪರ್. ಹಾಗಾಗಿ ಈಗ ಮಗದೊಮ್ಮೆ ಏನಾದರೂ ಈ BJP ಹೈಕಮಾಂಡು ಅತಿ ಬುದ್ಧಿವಂತರಿದ್ದಾರಲ್ಲಿ, ಅವರು ಇಲ್ಲಿರುವ ಸ್ಥಳೀಯ ನಾರದರ ತಂಡಕ್ಕೆ ಮತ್ತೆ ಹೋಗೊಟ್ಟು ನಾರದ ಮುನಿಗಳ ರೂಪದಲ್ಲಿ ಬರುವಂತಹವರು ಹಚ್ಚುವ ಬೆಂಕಿಗೆ ತಕಪಕ ಎಂದು ಕುಣಿದರೆ
ಇಲ್ಲೂ ಕಳ್ಕತ್ತೀರಿ 7-8 ಈ ಸರಿ ಕಡಿಮೆ ಅಂದ್ರೂ ಕಳ್ಕತ್ತೀರಿ. ಆಗ ಕೇವಲ ಅಭಿಪ್ರಾಯಗಳನ್ನಷ್ಟೇ ಸಂಗ್ರಹ ಮಾಡಬಹುದು. ಅದೇನಾದ್ರು ಮಾಡ್ಕೊಳ್ಳಿ, ಬಟ್ ಒಂದನ್ನು ತಿಳ್ಕೊಬೇಕು ಅವರು. ಏನ್ ಸರ್? ದೇ ಕ್ಯಾನಾಟ್, ಮೋದಿ ಕ್ಯಾನ್ ಬ್ರಿಂಗ್ ಇನ್, ಅಫ್ಕೋರ್ಸ್ ಅವ್ರ ತಂದೆ ತರ್ತಾರೆ ಅವರ ವ್ಯಾಲ್ಯೂನ, ಹಿ ಕ್ಯಾನ್ ಆ್ಯಡ್ ಆನ್ ಆ್ಯಂಡ್ ಚಿಪ್ ಇನ್ ಆ್ಯಂಡ್ ಬ್ರಿಂಗ್ ಇನ್ ಅಷ್ಟೇ ಒಂದು ವ್ಯಾಲ್ಯೂನ. ಅದೇ ಮುಖ್ಯ. 45 ನಾನು ಅವ ಹಿಂದೆನೂ ಇದನ್ನು ಹೇಳ್ತಿದ್ದೆ, ಫೇಲ್ ಆಗಿಬಿಡ್ಬೋದು 30 ನಂಬರ್ ತೊಗೊಂಡು ಹುಡುಗ ಅಂತಿದ್ರೆ ಸ್ವಲ್ಪ ಟ್ಯೂಷನ್ ಕೊಡಿಸಿ ಒಂದು 6-7 ನಂಬರ್ ಜಾಸ್ತಿ ಬರೋಂಗೆ ಮಾಡಿ ಪಾಸ್ ಮಾಡಿಸ್ಕೋಬೋದು. ಆ ಹಂತಕ್ಕೆ ಹೋಗೋ ಹಾಗೆ ಅಲ್ಲಿಗೆ ಹೋಗ್ಬೋದು. 4 ಮಾರ್ಕೋ 3 ಮಾರ್ಕೋ ತಗೊಳ್ಳೋನನ್ನು ಕರ್ಕೊಂಬಂದ್ಬಿಟ್ಟು, ಮಿಸ್ಟ್ರೆ ಇವ್ನು ಹೆಂಗಾರು ಮಾಡಿ ಟ್ಯೂಷನ್ಗೆ ಹಾಕಿ ತಲೆ ಒಳಿಕೆಲ್ಲ ತುಂಬಿಬಿಟ್ಟು ಜಜ್ಜಿ ಹಾಕ್ಬಿಡಿ ಒಳಿಕೆ ಹಾಕ್ಬಿಟ್ಟು ಇವ್ರಿಗೊಂದು 70 ಬರೋಂಗೆ ಮಾಡೋಕ್ಕಾಗತ್ತಾ ಮಿಸ್ಟ್ರೆ ಅಂತಂದರೆ ಯಾವನ ಕೈಲಾಗತ್ತೆ? ಯಾರು ಆ ರಿಸ್ಕ್ ಮೋದಿ ಕೈಲೂ ಆಗಲ್ಲ, ಅಮಿತ್ ಶಾ ಕೈಲೂ ಆಗಲ್ಲ, ಯಾವನ ಕೈಲೂ ಆಗಲ್ಲ. ಈ ಸರಿ ಏನಾದರೂ ತೆವಲಿಗೆ ಬಿದ್ದು ನಾರದ ಮುನಿಗಳು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ತರಲೆ ಮಾಡ್ಕೊಂಡು ಏನಾದ್ರು ಮತ್ತೆ ಅದಕ್ಕೆ ಬಲಿಯಾದರೆ ಒಂದು 5-6 ಕ್ಷೇತ್ರ ಹೋಗುತ್ತೆ. ನೀವೇ ಅವಕಾಶ ಮಾಡ್ಕೊಟ್ಟ ಅದಕ್ಕೆ ಅವ್ರ ಇಷ್ಟ. ಸದ್ಯಕ್ಕೆ ಮುಂದೆ ಚುನಾವಣಾ ಪ್ರಚಾರ ಪಿಕಪ್ ಆದಮೇಲೆ ಯಾವ ರೂಪದಲ್ಲಿ ಪಿಕಪ್ ಆಗುತ್ತೋ ಗೊತ್ತಿಲ್ಲ ನಮಗೆ. ಯಾವ ಆಗ ಕೆಲವೊಮ್ಮೆ ಸೊಳ್ಳೆಗಳು ಡೈನಾಸೊರಸ್ನಂತೆ ಆರ್ಭಟಿಸುತ್ತವೆ. ಕೆಲವೊಮ್ಮೆ ಚುನಾವಣೆಯಲ್ಲಿ ಹಂಗಾಗತ್ತೆ, ನಾವೇನು ಮಾಡೋಣ? ಈ ಸರಿ ರಾಮ ಮಂದಿರದ ಒಂದು ಅದಕ್ಕೆ ಹೇಳಿದ್ ನಾನು, ಅದನ್ನು ಹೇಳದೆ ಅಷ್ಟೇ. ರೈಟ್ ಆಯ್ತಲ್ಲ. ಕೆಲವೊಮ್ಮೆ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿ ಒಂದು ಆವೇಶಕ್ಕೆ ಬಂದಾಗ ಸೊಳ್ಳೆ ಟೈಪ್ ಇದ್ದ ಅಂತಂದ್ರೆ ಗರ್ರಂತ ಡೈನಾಸರಸ್ ಟೈಪ್ ನಿಂತ್ಕೊಂಡ್ಬಿಡ್ತಾರೆ. ಸೊಳ್ಳೆಗಳು ಪವರ್ಫುಲ್ ಆಗ್ಬಿಡುತ್ತೆ. ಈ ಸರಿ ಯಾರು ಕೈ ಕೊಡ್ಬೋದು ಅಂದ್ರೆ ಅದೇ ಹೆಸರು ಬೀಳ್ತಿದ್ದಾರೆ. ಶಾಕ್ ಕಾದಿದ್ಯಾ ಅಂತ ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲು, ಸಿದ್ದೇಶ್ವರು, PC ಮೋಹನ್, ಜಿಗ್ಜಿಣಗಿ, ಗದ್ದಿಗೌಡರ್ ಈ ರೀತಿ ಹೇಳ್ತಿದ್ದಾರೆ. ನೋಡೋದು ಯಾರು ಕೊಡ್ತಾರೋ ಬಿಡ್ತಾರೋ. ಎಸ್, ರಾಜ್ಯದ ಪೊಲಿಟಿಕಲ್ ದೋಸ್ತಿಗಳಾದ ಬಿಜೆಪಿ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಈ ಹಿಂದೆ ಚರ್ಚಿಸಿದಂತೆಯೇ 3-4 ಕ್ಷೇತ್ರಗಳು ಜೆಡಿಎಸ್ಗೆ ಸಿಗಬಹುದು ಅಂತ ಹೇಳಲಾಗ್ತಿದೆ. ನಿನ್ನೆ ಮೊನ್ನೆಯ ಸಭೆಯಲ್ಲಿ ಜೆಡಿಎಸ್ಗೆ ಯಾವೆಲ್ಲ ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ಬಿಜೆಪಿ ಚರ್ಚೆಯನ್ನು ನಡೆಸಿದೆ. ಸೀಟು ಹಂಚಿಕೆ ಒಪ್ಪಂದಕ್ಕೆ ಅಂತಿಮ ಮುದ್ರೆ ಬೀಳೋಕೆ ಮಾತ್ರ ಬಾಕಿ ಉಳ್ಕೊಂಡಿದೆ. ಸದ್ಯ ಅನಾರೋಗ್ಯ ಕಾರಣದಿಂದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿಲ್ಲ. 2-3 ದಿನದಲ್ಲಿ ಹೋಗ್ತಾರೆ. ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾರೆ. ಬಳಿಕ ಟಿಕೆಟ್ ಪಟ್ಟಿಯನ್ನು ಪ್ರಕಟ ಮಾಡಬಹುದಾಗಿದೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಸಿಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಸಂಸದೆ ಸುಮಲತಾ ಏನ್ ಮಾಡ್ತಾರೆ ನೋಡ್ಬೇಕು. ಆದ್ರೆ ಅವ್ರು ಏನಾದ್ರೂ ಹೇಳಿ ನೀವು ಕೂಲ್ ಆಗಿರಿ ಅಂತ ಜೆಡಿಎಸ್ ನಾಯಕರಿಗೆ ಕುಮಾರಸ್ವಾಮಿ ಅವರು ಸಂದೇಶ ಕೊಟ್ಟಿದ್ದಾರಂತೆ. ಆಲ್ ರೈಟ್. 3-4 ಸರ್, 3-4 ಅದರಲ್ಲಿ ಮಂಡ್ಯ ಇದೆಯಾ ಅನ್ನೋದೇ ಪ್ರಶ್ನೆ. ಅಷ್ಟೇ. ಆದರೆ ಗೊತ್ತಾಗತ್ತೆ, ಅದು ಬರಬೇಕು ನಾಳೆ ನಾಳಿದ್ರಲ್ಲಿ. ಎಲ್ಲೋಗತ್ತೆ ಇಲ್ಲ. ಇನ್ನು ಅಬ್ ಕಿ ಬಾರ್ 400 ಪಾರ್ ಅಂತ ಪ್ರಧಾನಮಂತ್ರಿಗಳನ್ನು ಘೋಷಣೆ ಮಾಡಿಬಿಟ್ರು. ಬಟ್ ಅದಕ್ಕೆ ಬ್ಯಾಕಪ್ ಬೇಕಲ್ಲ. ಹಾಗಾಗಿ ಅವರ ಪ್ರಚಾರದ ಪ್ಲ್ಯಾನ್ ಏನಂತಂದರೆ, ಹೋಳಿ ಆದಮೇಲೆ ಮಾರ್ಚ್ 25 ಆದಮೇಲೆ ದೇಶವ್ಯಾಪಿ 150ಕ್ಕೂ ಹೆಚ್ಚು ಕಡೆ ಮೋದಿ ಸಮಾವೇಶ ಮಾಡ್ತಾರಂತೆ, ರೋಡ್ ಶೋಗಳನ್ನು ಮಾಡ್ತಾರಂತೆ. ಈ ಮಧ್ಯೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಹಾಗೂ ಜನಸೇನಾ ಪಕ್ಷಗಳು NDA ಕೂಟ ಸೇರೋದು ಖಚಿತವಾಗಿದೆ. ಹೆಚ್ಚು ಕಡಿಮೆ ಅವ್ರದ್ದು ಸ್ಥಾನ ಹೊಂದಾಣಿಕೆ ಮಾತುಕತೆಗಳೆಲ್ಲ ಮುಗಿದಂಗೆ ಕಾಣಿಸ್ತಾ ಇದೆ. ಕಳೆದ ರಾತ್ರಿ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಎಲ್ಲ ದಿಲ್ಲಿನಲ್ಲಿ ಅಮಿತ್ ಶಾ, ನಡ್ಡಾ ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲ ಹೆಚ್ಚು ಕಡಿಮೆ ಮುಗಿಸ್ಕೊಂಡಂಗೆ ಕಾಣಿಸ್ತಿದೆ. ಇನ್ನೊಂದು ಕಡೆ ಒರಿಸ್ಸಾದಲ್ಲಿ BJD ಜೊತೆಯ ಮಾತುಕತೆಯು ಅಂತಿಮ ಹಂತವನ್ನು ತಲುಪಿದೆ ಅಂತ ಹೇಳ್ತಿದ್ದಾರೆ. ಪಶ್ಚಿಮ ಬಂಗಾಳದ ಮೇಲೆ BJP ಕಣ್ಣು ಹಾಕಿದೆ. ಕಾರಣ ಭಾಳ ಸಹಜವಾಗಿ ಹಾಕಿದೆ. ಅದು ಈಸ್ಟ್ ಆಫ್ ಇಂಡಿಯಾ ಅಂದರೆ ಪೂರ್ವ ಭಾಗದಲ್ಲಿ ಅದಕ್ಕೆ ಇರುವ 2 ಪ್ರಮುಖವಾದ ರಾಜ್ಯಗಳು, ಒಂದು ಒರಿಸ್ಸಾ ಹಾಗೂ ಇನ್ನೊಂದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಒರಿಸ್ಸಾನ ಮ್ಯಾನೇಜ್ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳನ ಅವ್ರು ಬ್ರೇಕ್ ಮಾಡಬೇಕಾಗಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದು ಬ್ರೇಕ್ ಆಗಿದೆ. ಆದರೆ ಈಗ ಆ ಮೊಮೆಂಟಮನ್ನು ಈ ಬಾರಿ ಅವರು ಉಳಿಸ್ಕೋಬೇಕಾಗಿದೆ. ಗಲಾಟೆಗಳು ಕೆಲವೊಮ್ಮೆ ರಾಜ್ಯದ ವಿಚಾರದಲ್ಲಿ, TMC ವಿಚಾರದಲ್ಲಿ ಏನೇನೋ ನಡೀತು ಮಾಡ್ತು, ಇದೆಲ್ಲ ಬೇರೆ. ಹೊರಗಡೆಯಿಂದ ಈ ಗಲಾಟೆಗಳು ನೋಡೋದು ಬೇರೆ, ರಾಜಕೀಯವಾಗಿ ಒಳಗಿನ ಪರಿಸ್ಥಿತಿಗಳು ಬೇರೆ. ಹಾಗಾಗಿ ಹೊರಗಡೆ ನೋಡಿ ಈ ಸರಿ TMC ಮಟಾಶ್ ಮಲಗೋಗ್ಬಿಡ್ತಾರೆ ಇವರು ಅಂತ ಅನ್ಕೋಬೇಡಿ. ಹಂಗಿರ್ಲಿಕ್ಕೆ ಇರಲ್ಲ ಕೆಲವು ಸರಿ ಅಲ್ಲಿ, ಹಾಗಿರಲ್ಲ. ಈಗ ರಾಜ ಮುಖ ನೋಡ್ಬಿಟ್ರೆ ಹೊರಗಡೆಯಿಂದ ಕೂತ್ಕೊಂಡು ಆಡೋ ಆಟಗಳಿಗೆ ಅಲ್ವಾ, ತಮಿಳ್ನಾಡಲ್ಲಿ DMK ಮಕಾಡೆ ಎಗರೋಗ್ಬಿಡ್ಬೇಕು ಅವಾಗ. ಅದಂಗಿರಲ್ಲ ಅಲ್ಲಿ, ಅಲ್ಲಿನ ಪರಿಸ್ಥಿತಿ. ಡೊನಾಲ್ಡ್ ಟ್ರಂಪ್ ಆಡೋದನ್ನ ನೋಡ್ತಾ ಇದ್ರೆ ಬೇರೆ ಬೇರೆ ದೇಶದವರು ಅಥವಾ ಯುರೋಪಿಯನ್ ನೇಷನ್ಸ್ ಗಾನ್ ಅಲ್ಲ ಈ ವ್ಯಕ್ತಿ, ಈ ಸರಿ ಅಮೆರಿಕನ್ಸ್ ವಿಲ್ ರಿಜೆಕ್ಟ್ ಹಿಮ್ ಅಂತ ಅನ್ಕೋತಿರ್ತಾರೆ. ನೋ, ಅಮೆರಿಕನ್ಸ್ ಅಲ್ಲಿ ತನ್ನ ಪಾರ್ಟಿ ಒಳಗಡೆ ಅವ್ರು 15 ರಾಜ್ಯಕ್ಕೆ ಎಲೆಕ್ಷನ್ 14ರಲ್ಲಿ ಗೆಲ್ತಾರೆ. ಹಾಗಾಗಿ ನೋಡುವ ದೃಷ್ಟಿಗಳು ಬೇರೆ ಇರ್ಬೋದು. ಹಾಗಾಗಿ ಈ ಸರಿ BJP ವಿಪರೀತ
ಪ್ರಯತ್ನಗಳು ಮಾಡ್ತಾರೆ. ಆ ತಂತ್ರಗಳನ್ನು ಎಲ್ಲ ಹೂಡ್ತಾ ಇದ್ದಾರಂತೆ ಅಲ್ಲಿ. ಅದರಲ್ಲಿ ಒಂದು ಏನು ಅಂದರೆ, ಉತ್ತರ ಪ್ರದೇಶದ ಮೂಲದ ಮೊಹಮ್ಮದ್ ಶಮೀನ ಬಂಗಾಳ ರಣಜಿ ತಂಡದಲ್ಲಿ ಅವರು ಪ್ರತಿನಿಧಿಸ್ತಾರಲ್ಲಿ. ಅಲ್ಲವರು ಅವ್ರನ್ನ ಹಾಕಿದ್ರೆ ಹೀಗೆ ಅಂತ ಓಡಾಡ್ತಿದ್ದಾರಂತೆ. ಈ ಮಧ್ಯೆ ಏನೋ ಸೌರವ್ ಗಂಗೂಲಿನೂ ಹೋಗಿ ಮಮತಾ ಬ್ಯಾನರ್ಜಿಗೆ ಭೇಟಿ ಮಾಡಿದಾರಂತೆ. ಹಾಗಾಗಿ ಅವರು ನಿಲ್ಲಬಹುದೇನೋ, ಅವಕಾಶ ಸಿಕ್ಕರೆ ನಿಲ್ಬೋದು ಜನ. ಯಾರು ಬೇಕಾದ್ರೂ ನಿಲ್ಬೋದು ಅವಕಾಶ ಸಿಕ್ಕಿದ್ರೆ. ಆಯ್ತಲ್ಲ, ಎಸ್ ಸರ್. ಓಕೆ.